MRI ವಿಲ್ ಕ್ಲಿಯರ್ಲಿ ಸೇಸ್ ಏನಾಗಿದೆ ಅಂತ ನೀಟಾಗಿ ಹೇಳತ್ತೆ MRI. ಈವನ್ ನನಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ, ಬಟ್ ನಾನು ರಿಸರ್ಚ್ ಮಾಡಿದೆ, ಡಾಕ್ಟರ್ ಹತ್ರ ತುಂಬಾ ಕಮ್ಯುನಿಕೇಟ್ ಮಾಡಿ ಬ್ಯಾಕ್ ಪೈನ್ ನಿಮಗೆ ಬರ್ತಾ ಇದೆಯಾ? ಫಸ್ಟ್ ವಿಷಯ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ಬ್ಯಾಕ್ ಪೈನ್ ಎಷ್ಟು ಟೈಮಿಂದ ಬರ್ತಾ ಇದೆ ನಮಗೆ. ನಮಸ್ಕಾರ ಕರ್ನಾಟಕ. ತುಂಬಾ ಜನ ಕೇಳ್ತಿದ್ರಿ ಏನ್ ವಿಡಿಯೋಸ್ ಬರ್ತಾ ಇಲ್ಲ, ವಿಡಿಯೋಸ್ ಯಾಕೆ ಮಾಡ್ತಾ ಇಲ್ಲ, ನಾನೀಗ ಬ್ಲಾಗಿಂಗ್ ಎಲ್ಲ ಹೊರಗಡೆ ಹೋಗಿ ಮಾಡಕ್ ಆಗ್ತಿಲ್ಲ. ಅದಕ್ಕೊಂದು ಕಾರಣ ಇದೆ, ಅದನ್ನೆಲ್ಲ ಕ್ಲಾರಿಫಿಕೇಶನ್ ಕೊಡೋಣ ಅಂತಾನೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು. ಕಾರಣ ಇಷ್ಟೇ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ತುಂಬಾ ಜನ ನೋಡಿದೀರಾ. ಲೈಕ್ ಬ್ಯಾಕ್ ಪೈನ್, ನನಗೂ ಒಂದು ಅಕ್ಯೂಟ್ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗಿತ್ತು. ಸೊ ನಾನಿವಾಗ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಮತ್ತೆ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಬ್ಯಾಕ್ ಪೈನ್ ಏನಕ್ಕೆ ಬರುತ್ತೆ, ಯಾವ್ಯಾವ ರೀಸನ್ಸ್ ಇರುತ್ತೆ ಬ್ಯಾಕ್ ಪೈನ್ಗೆ, ಅದರ ಲೆವೆಲ್ ಯಾವ ಥರ ಇರುತ್ತೆ, ಅದರ ಸಿವಿಯಾರಿಟಿ ಯಾವ ಥರ ಇರುತ್ತೆ, ಎಷ್ಟು ಬೇಗ ನಾವು ಅದನ್ನ ಡಾಕ್ಟರ್ ಹತ್ರ ತೋರಿಸ್ಬೇಕು. ತುಂಬ ಜನ ನೆಗ್ಲೆಕ್ಟ್ ಮಾಡಿ ತುಂಬ ತೊಂದರೆಯನ್ನ ಮಾಡ್ಕೊತಾರೆ. ಸೊ ಇದನ್ನೆಲ್ಲ ಒಂದು ಅವೇರ್ನೆಸ್ ನನ್ನ ವ್ಯೂವರ್ಸ್ಗೆ, ನನ್ನ ಯೂಟ್ಯೂಬ್ ವ್ಯೂವರ್ಸ್ಗೆ, ನನ್ನ ಇನ್ಸ್ಟಾಗ್ರಾಮ್ ವ್ಯೂವರ್ಸ್ಗೆ ನಾನೊಂದು ಅವೇರ್ನೆಸ್ ಜೊತೆಗೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳೋದು. ನನಗೂ ಇದ್ರಿಗಿಂತ ಮುಂಚೆ ಗೊತ್ತಿರಲಿಲ್ಲ. ಸೊ ನಾನು ಇದ್ರ ಥ್ರೂ ಎಲ್ಲ ಹೋದಾಗ ನಾನು ಐ ಡಿಡ್ ಸಮ್ ರಿಸರ್ಚ್ ಆನ್ ದಿಸ್. ಸೊ ನನ್ನ ಬೆಸ್ಟ್ ಇಬ್ರು ಡಾಕ್ಟರ್ ಇದ್ದಾರೆ, ಅವ್ರ ಬಗ್ಗೆನೂ ನಾನು ಹೇಳ್ತೀನಿ, ಯಾರು ಏನು ಹೇಗೆ ಟ್ರೀಟ್ಮೆಂಟ್ ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಕಂಟಿನ್ಯೂ ದಿ ವಿಡಿಯೋ. ಸೊ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಬ್ಯಾಕ್ ಪೈನ್ ಹಲವಾರು ಕಾರಣಗಳಿಂದ ಬರುತ್ತೆ. ನಮಗೆ ಮಸಲ್ ಸ್ಟಿಫ್ನೆಸ್, ಮಸಲ್ ಸ್ಪ್ಯಾಸಮ್, ಮಸಲ್ ಕ್ಯಾಚ್, ಈ ತರ ಹಲವಾರು ಕಾರಣಗಳಿಂದ ಬರುತ್ತೆ. ಸೊ ಬ್ಯಾಕ್ ಪೈನ್ ನ ಎರಡು ವಿಭಾಗಗಳಾಗಿ ನಮ್ಮ ಮೆಡಿಕಲ್ ವಿಂಗಡಿಸುತ್ತೆ, 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡುತ್ತೆ. ಒಂದು ಅಕ್ಯೂಟ್ ಬ್ಯಾಕ್ ಪೈನ್, ಇನ್ನೊಂದು ಕ್ರಾನಿಕ್ ಬ್ಯಾಕ್ ಪೈನ್. ಅಕ್ಯೂಟ್ ಬ್ಯಾಕ್ ಪೈನ್ ಅಂತ ಹೇಳಿದ್ರೆ ಇಷ್ಟೇ, ಅಕ್ಯೂಟ್ ಬ್ಯಾಕ್ ಪೈನ್ ಅಂತ ಹೇಳಿದ್ರೆ ನಮ್ಗೆ ಒಂದು ಪೈನ್ ಸಡನ್ ಆಗಿ, ಆರಾಮಾಗಿರ್ತೀವಿ, ಸಡನ್ ಆಗಿ ಆಲ್ ಆಫ್ ಎ ಸಡನ್ ನಮ್ಗೆ ಪಟ್ಟ ಒಂದು ಪೈನ್ ಬಂದ್ಬಿಡುತ್ತೆ. ಒಂದು 2 days 3 days 1 week ಇರುತ್ತೆ ಲೈಟ್ ಆಗಿ, ವಿ ಕ್ಯಾನ್ ಮ್ಯಾನೇಜ್ ಅವರ್ ಡೈಲಿ ರುಟೀನ್, ಆ ತರ ಇರುತ್ತೆ. ಪೈನು ತುಂಬಾ ಸಿವಿಯರ್ ಆಗಿರಲ್ಲ, ಸ್ವಲ್ಪ ಮೈಲ್ಡ್ ಆದ ಪೈನು, ಸ್ಟ್ರೆಚಿಂಗ್ ಮಾಡಿದಾಗ ಪೈನು. ಇದು ಅಕ್ಯೂಟ್, ಶಾರ್ಟ್ ಟರ್ಮ್ ಡ್ಯೂರೇಷನ್ ಅಂತ ಹೇಳ್ಬೋದು. ಕ್ರಾನಿಕ್ ಪೈನ್ ಅಂತ ಹೇಳಿದ್ರೆ ತುಂಬಾ ದಿನದಿಂದ, ಲೈಕ್ 1 month ಆಗಿರ್ಬೋದು, 2 month ಆಗಿರ್ಬೋದು, ಅಥವಾ ಮೋರ್ ದೆನ್ 2 weeks, ಈ ತರ ಎಲ್ಲ ಪೈನ್ ಇದೆ. ಪೈನ್ ಬರ್ತಾ ಇತ್ತು ನನಗೆ ಒಂದು ಟೈಮ್ ಹಿಂದೆನೆ ಪೈನ್ ಇತ್ತು, ಸಡನ್ ಆಗಿ ಏನು ಸ್ಟಾರ್ಟ್ ಆಗಿದ್ದ ಅಲ್ಲ ಅಂತ ಹೇಳೋರು ಇದ್ರೆ ಅಂತ ಅವ್ರಿಗೆ ನಾವು ಅದನ್ನ ಕ್ರೋನಿಕ್ ಬ್ಯಾಕ್ ಪೈನ್ ಅಂತ ಹೇಳ್ತೀವಿ. ಸೊ 2 types, ಒಂದು ಅಕ್ಯೂಟ್ ಮತ್ತೊಂದು ಕ್ರಾನಿಕ್. ಸೊ ಆಲ್ ಆಫ್ ಎ ಸಡನ್ ಸ್ಟಾರ್ಟ್ ಆಗತ್ತಲ್ಲ, ಅದು ಅಕ್ಯೂಟ್ ಬ್ಯಾಕ್ ಪೈನ್. ನಮಗೆ ಗೊತ್ತಿರೋದಿಲ್ಲ, ಬಟ್ ಏನೋ ಒಂದು ಇಂಪ್ಯಾಕ್ಟ್ ಆಗಿರತ್ತೆ ನಮ್ಮ ಬ್ಯಾಕ್ ಪೈನ್. ನಮ್ಮ ಬ್ಯಾಕ್ ಪೈನ್ ಅಲ್ಲಿ ಕೂಡ ತುಂಬಾ ಟೈಪ್ಸ್ ಇದೆ, ಆಯ್ತಾ. ಸೊ ಫಸ್ಟ್ ನಾವು ನೋಡ್ಬೇಕಾಗಿದ್ದು ನಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರಕ್ಚರ್. ಸೊ ಫಸ್ಟ್ ನಮ್ಮ ಕುತ್ತಿಗೆ ಭಾಗ ಏನಿದೆ ಅಲ್ಲಿನ C1 C2 C3 ಅಂತ ಇದೆ. ಸೊ C6 ತನಕ ಇದೆ. ಬಂದ್ರೆ ಅದನ್ನ ನಾವು ಸರ್ವೈಕಲ್ ಸ್ಪೈನ್ ಅಂತ ಕರಿತೀವಿ. ನೆಕ್ಸ್ಟ್ ನಮ್ಮ ಮಿಡಲ್ ಆಫ್ ದಿ ಬ್ಯಾಕ್ ಅಲ್ಲಿ ಬಂದಾಗ ಅದನ್ನ ಅಂತ ಹೇಳಿ ಕರಿತೀವಿ. ಇನ್ನು ಲೋಯರ್ ಬ್ಯಾಕ್ ಅಲ್ಲಿಗೆ ಬಂದ್ರೆ ನಾವು ಅದನ್ನ ಲಂಬಾರ್ ಸ್ಪೈನ್. ಸೊ ಇವಾಗ ಏನ್ ಹೇಳ್ಬೇಕಪ್ಪ ಅಂತ ಅಂದ್ರೆ, ಬ್ಯಾಕ್ ಪೈನ್ ಸ್ಟಾರ್ಟ್ ಆದಾಗ ನಾವು ಫಸ್ಟ್ ಏನ್ ಮಾಡ್ಬೇಕು? ಬ್ಯಾಕ್ ಪೈನ್ ನಿಮಗೆ ಬರ್ತಾ ಇದೆಯಾ? ಫಸ್ಟ್ ವಿಷಯ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ಬ್ಯಾಕ್ ಪೈನ್ ಎಷ್ಟು ಟೈಮಿಂದ ಬರ್ತಾ ಇದೆ ನಮಗೆ ಗೊತ್ತಿರತ್ತಲ್ವಾ. ಯಾರಿಗೆ ಬ್ಯಾಕ್ ಪೈನ್ ಬರ್ತಾ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಟೈಮಿಂದ ಬರ್ತಾ ಇದೆ, ಅದರ ಸಿವಿಯಾರಿಟಿ ಯಾವ ತರ ಇದೆ, ನಮ್ಮ ಡೈಲಿ ರುಟೀನ್ ನಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೊಳಕ್ ಅದು ಬಿಡ್ತಾ ಇದೆಯಾ ಅಥವಾ ಆಗ್ತಾನೆ ಇಲ್ವಾ, ಮಲಗದಲ್ಲಿಂದ ಹೇಳಕ್ ಆಗ್ತಿಲ್ವಾ, ಈ ತರ ತುಂಬಾ ವೆರೈಟೀಸ್ ಇರುತ್ತೆ. ನಾವು ಯಾವಾಗ ಡಾಕ್ಟರ್ನ ನೋಡ್ಬೇಕು? ಬ್ಯಾಕ್ ಪೈನ್ ಬಂದ ತಕ್ಷಣ ಫಸ್ಟ್ ಎಲ್ಲರೂ ಮಾಡೋವಂಥದ್ದು ಒಂದು ಮೂವ್ ಜೆಲ್ನ ಹಚ್ಕೊಳೋದಾಗಿರ್ಬೋದು, ಅಥವಾ ಓಲಿನಿ ಸ್ಪ್ರೇನ ಮಾಡ್ಕೊಳೋದು. ಇನ್ನು ಕೆಲವೊಂದು ಸನ್ನಿವೇಶಗಳಲ್ಲಿ ಕೆಲವೊಬ್ರು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ನ ಮಾಡ್ತಾರೆ, ಮಸಲ್ ಕ್ಯಾಚ್ ಆಗಿರುತ್ತೆ ಅಂತ. ಇನ್ನು ಟೈಮ್ಸ್ ನಾವು ಡಾಕ್ಟರ್ ಹತ್ರ ಹೋದಾಗ ಅವರು ಕೂಡ ಇನಿಷಿಯಲ್ ಡಯಾಗ್ನೋಸ್ ಅಂತ ಅಂದ್ರೆ, ಕೆಲವೊಂದು ನಮ್ಗೆ ಲೋಕಲ್ ಡಾಕ್ಟರ್ಸ್ ನಮ್ಮ ಮನೆ ನಿಯರ್ ಇರೋ ಕ್ಲಿನಿಕ್ ಶಾಪ್ಸ್ಗೆಲ್ಲ ಹೋದಾಗ ಅವರೆಲ್ಲ ನಮ್ಗೆ ಜಸ್ಟ್ ಏನ್ ಮಾಡ್ತಾರೆ, ಒಂದು ಡೈಕ್ಲೋಫೆನಾಕ್ ಆಯಿಂಟ್ಮೆಂಟ್ ಆಗಿರ್ಬೋದು, ಅಥವಾ ಡೈಕ್ಲೋಫೆನಾಕ್ ಇಂಜೆಕ್ಷನ್. ಸೊ ಆ ಡೈಕ್ಲೋಫೆನಾಕ್ ಅನ್ನೋದು ಒಂದು ಪೈನ್ ಕಿಲ್ಲರ್, ಓಕೆನಾ. ಸೊ ಅದನ್ನ ಕೊಡ್ತಾರೆ. ಸೊ ತುಂಬಾ ಜನ ಅದರಲ್ಲೇ ರಿಲೀಫ್ ಆಗ್ಬಿಟ್ಟು ಅಲ್ಲಿಗೆ ಬ್ಯಾಕ್ ಪೈನ್ ನಿಂತೋಗುತ್ತೆ. ಅದಾಗಿನೂ ಬ್ಯಾಕ್ ಪೈನ್ ಬರ್ತಾ ಇದೆ, ನಿಲ್ತಾ ಇಲ್ಲ, ಅದೇ ಲೆವೆಲ್ ಇದೆ, ದಿನ ಬಿಟ್ಟು ದಿನ ಜಾಸ್ತಿ ಆಗ್ತಿದೆ. ಆಲ್ ಆಫ್ ಎ ಸಡನ್ ಒಂದಿನ ಹೆವಿ ಬ್ಯಾಕ್ ಪೈನ್ ಬಂತು, ಫಾರ್ವರ್ಡ್ ಬೆಂಡ್ ಮಾಡಕ್ಕಾಗಲ್ಲ, ಬ್ಯಾಕ್ವರ್ಡ್ ಬೆಂಡ್ ಮಾಡಕ್ ಆಗ್ತಿಲ್ಲ, ಕೂರ್ಲಿಕ್ಕೆ ಆಗ್ತಿಲ್ಲ, ನಿಲ್ಲಿಕ್ ಆಗ್ತಿಲ್ಲ, ಮಲಗದಲ್ಲಿಂದ ಏಳ್ಲಿಕ್ಕೆ ಆಗ್ತಿಲ್ಲ, ಈ ತರ ಸನ್ನಿವೇಶ ಬಂದ್ರೆ ಸೊ ಡೋಂಟ್ ನೆಗ್ಲೆಕ್ಟ್. ನಾವು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ನಾವು ಅದರಲ್ಲೂ ಯಾವ ಡಾಕ್ಟರ್ನ ಅಥವಾ ಎಂಥ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಪೈನ್ ಸರ್ಜನ್, ನ್ಯೂರೋ ಸರ್ಜನ್ಸ್, ಆರ್ಥೋಪೆಡಿಕ್, ಈ ತರ ಡಾಕ್ಟರ್ನ ನಾವು
ಕನ್ಸಲ್ಟ್ ಮಾಡಬೇಕು. ಸೊ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಫಸ್ಟ್ ದೇ ವಿಲ್ ಎಕ್ಸಾಮೈನ್. ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಇದೆ, ಅದನ್ನೆಲ್ಲ ಮಾಡ್ತಾರೆ. ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಡಾಕ್ಟ್ರು ಓಕೆ ಇದು ಇಂಥದ್ದೇ ಸಮಸ್ಯೆ, ಇಂಥದ್ದೇ ಆಗಿದೆ ಅಂತ ಅವರಿಗೆ ಒಂದು ಹಿಂಟ್ ಸಿಗತ್ತೆ. ದೆನ್ ನಾವು ಜಸ್ಟ್ ಮೇಲಿಂದ ನೋಡಿ ಹೇಳಲಿಕ್ಕೆ ಆಗಲ್ಲ ಬಾಡಿ ಒಳಗೆ ಏನಾಗಿದೆ ಅಂತ. ಸೊ ನಮ್ಗೆ ಅದಕ್ಕಿರುವಂತಹ ವೆಲ್ ಅಡ್ವಾನ್ಸ್ಡ್ ಸ್ಕ್ಯಾನಿಂಗ್ ಗಳೆಲ್ಲ ಇದಾವೆ. ಸೊ MRI ಅಥವಾ ಎಕ್ಸ್ರೇ ಮಾಡಿದ್ರೆ ಅಷ್ಟೊಂದು ಗೊತ್ತಾಗಿಲ್ಲ. ಎಕ್ಸ್ರೇ ನಾವು ಓನ್ಲಿ ಬೋನ್ ಸ್ಟ್ರಕ್ಚರ್ ನಮ್ಗೆ ಗೊತ್ತಾಗುತ್ತೆ. ಓನ್ಲಿ ಬೋನ್ಗೆ ಏನಾಗಿದೆ, ಫ್ರಾಕ್ಚರ್ ಆಗಿದೆಯೋ, ಬೋನಲ್ಲಿ ಏನಾದ್ರೆ ಪ್ರಾಬ್ಲಮ್ ಆಗಿದೆಯೋ ಅಂತ ಅಷ್ಟೇ ಗೊತ್ತಾಗುತ್ತೆ. ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಯಾರಿಗಾದ್ರೂ ಪೈನ್ ಇದ್ರೆ ಅದು ಸಿವಿಯರ್ ಆಗಿದ್ದು ಕಷ್ಟ ಆಗ್ತಿದೆ, ಕ್ರಾನಿಕ್ ಪೈನ್ ಆಗಿದೆ ಅಂತ ನಿಮ್ಗೆ ಏನಾದ್ರು ಇದ್ರೆ ಗೋ ವಿತ್ MRI ಸ್ಕ್ಯಾನ್. MRI ವಿಲ್ ಕ್ಲಿಯರ್ಲಿ ಸೇಸ್ ಏನಾಗಿದೆ ಅಂತ ನೀಟಾಗಿ ಹೇಳತ್ತೆ MRI. ಈವನ್ ನನಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ, ಬಟ್ ನಾನು ರಿಸರ್ಚ್ ಮಾಡಿದೆ, ಡಾಕ್ಟರ್ ಹತ್ರ ತುಂಬಾ ಕಮ್ಯುನಿಕೇಟ್ ಮಾಡಿ ಮಾತಾಡಿದೆ. ಸೊ ದೇ ವಿಲ್ ಆಲ್ಸೋ ಹೇಳ್ತಾರೆ ಯಾವ ತರ MRI ಯಾವ ತರ ನೋಡ್ಬೇಕು, MRI ಸ್ಕ್ಯಾನ್ ನ ಯಾವ ತರ ನಾವು, ಯಾಕಂದ್ರೆ ಕೆಲವು MRI ಸ್ಕ್ಯಾನ್ ಎಲ್ಲ ಡಾಕ್ಟರ್ ಮಾತ್ರ ನೋಡೋಕ್ಕಾಗೋದು, ಏನಿಲ್ಲ ಎಲ್ಲರೂ ನಾರ್ಮಲ್ ಪೀಪಲ್ ಸ್ವಲ್ಪ ತಲೆ ಇದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇದ್ರೆ ಡಾಕ್ಟರ್ ಅಂತ ಕೇಳ್ಬಿಟ್ಟು ಅಥವಾ ರಿಸರ್ಚ್ಗಳನ್ನ ಮಾಡ್ಬಿಟ್ಟು ಓಕೆ ಹಿಂಗಾಗಿದೆ ಈ ತರ ಇರತ್ತೆ ಅಂತೇಳಿ ನಾವು ಕೂಡ ತಿಳ್ಕೊಬಹುದು. ಆಯ್ತಾ, ಜನಸಾಮಾನ್ಯರು ತಿಳ್ಕೊಳೋದ್ರಿಂದ ಒಳ್ಳೇದೇ. ಯಾಕಂದ್ರೆ ಏನು ವಿಷಯ ಗೊತ್ತಿಲ್ಲ ಅಂದ್ರೆ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಗ್ಯಾಸ್ಟ್ರಿಕ್ ಪೈನ್, ಮಸಲ್ ಕ್ಯಾಚ್ ಅನ್ಕೊಂಡು ನೆಗ್ಲೆಕ್ಟ್ ಮಾಡಿದೆ. ಅದಕ್ಕೋಸ್ಕರ ಯಾರು ಆ ಥರ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ MRI ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಆಗಿದೆ. MRI ಅಲ್ಲಿ ನಮಗೆ ಏನ್ ಪ್ರಾಬ್ಲಮ್ ಆಗಿದೆ, ಸ್ಪೈನ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಡಿಸ್ಕ್ ಈಸ್ ವೆರಿ ಏನಂತ ಹೇಳ್ತೀವಿ, ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇವಾಗ. ಡಿಸ್ಕ್ ಬಲ್ಜ್ ಈ ವರ್ಡ್ ಅಂತೂ ಸರ್ವೇ ಸಾಮಾನ್ಯ, ಜನಸಾಮಾನ್ಯರು ಎಲ್ಲರೂ ಕೇಳಿರ್ತಾರೆ. ಸೊ ಡಿಸ್ಕ್ ಇದೆಯಲ್ಲ ಅದು ತುಂಬಾ ಸಮಸ್ಯೆಯನ್ನ ಉಂಟು ಮಾಡ್ತಿದೆ ಇವಾಗ. ಏನಕ್ಕಂತ ಹೇಳಿದ್ರೆ ನಮ್ಗೆ ಒಂದು ಪ್ರಾಪರ್ ಮಸಲ್ ಸ್ಟ್ರಕ್ಚರ್, ಮಸಲ್ ಸ್ಟ್ರೆಂತ್ ಆಗಿರುವಂತಹ ಮಸಲ್ ನಮ್ಮ ಬ್ಯಾಕ್ ಅಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡಿದ್ರೆ ನಮ್ಮ ಸ್ಪೈನ್ ಸಮಸ್ಯೆ, ನಮ್ಮ ಬ್ಯಾಕ್ ಪೈನ್ ಆಗಿರ್ಬೋದು, ಡಿಸ್ಕ್ ಯಾವ್ದೇ ತರ ತೊಂದರೆ ಬರೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ, ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಏನಕ್ಕಂತ ಹೇಳಿದ್ರೆ ಆ ಮಸಲ್ಲು ಸ್ಪೈನ್ ಮಧ್ಯ ಏನ್ ಸ್ಪೈನ್ ಇರುತ್ತೋ, ಸೊ ಆ ಮಸಲ್ಲು ಅದರ ಸುತ್ತ ಗೋಡೆ ತರ ವಾಲ್ ತರ ಪ್ರೊಟೆಕ್ಟ್ ಮಾಡ್ತಾ ಇರತ್ತೆ ಗಟ್ಟಿಯಾಗಿ. ಆ ಮಸಲೇ ವೀಕ್ ಇದೆ ಅಂದಾಗ ನಮ್ಮ ಬಾಡಿ ವೆಯ್ಟ್ ಕಂಪ್ಲೀಟ್ ಆಗಿ ನಾವು ನಿಂತಾಗ ಅದು ಸ್ಪೈನ್ ಮೇಲೆ ಬೀಳತ್ತೆ. ಸೊ ಆ ಪ್ರೆಸರ್ ನಮ್ಮ ಸ್ಪೈನ್ ಮೇಲೆ ಬೀಳತ್ತೆ, ಡಿಸ್ಕ್ ಮೇಲೆ ಬೀಳತ್ತೆ. ಮತ್ತೆ ನಾವೇನಾದ್ರು ವೆಯ್ಟ್ ಹೆವಿ ಲಿಫ್ಟ್ ಮಾಡಿದಾಗ ಅದು ಕೂಡ ಸ್ಪೈನ್ ಮೇಲೆ ಬೀಳತ್ತೆ. ಫಾರ್ವರ್ಡ್ ಬೆಂಡಿಂಗ್, ಫುಲ್ ಬೆಂಡ್ ಮಾಡಿ ಕಾಲ್ ಹಿಡಿಯುವ ಎಕ್ಸರ್ಸೈಸ್ ಮಾಡ್ತಾರೆ, ಅಥವಾ ಏನೋ ಒಂದು ಕೆಳಗೆ ಬಿತ್ತು ಅಂತ ಎಷ್ಟೋ ಜನ ಕೆಳಗೇನೋ ಬಿತ್ತು ಅಂತ ಎತ್ಕೊಂಡು ಹೋಗಿ ಹಿಂಗ್ ಮೇಲೆ ಬರುವಾಗ ಪೈನ್ ಬರುತ್ತೆ, ಅಲ್ಲೇ ಕುಸ್ತು ಬೀಳ್ತಾರೆ, ಇಲ್ಲ ಅಲ್ಲೇ ಕುತ್ಕೊಂತಾರೆ, ಮತ್ತೆ ಯಾರಾದ್ರೂ ಬಂದು ಅವ್ರಿಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ತುಂಬಾ ಈ ತರ ಕೇಸಸ್ಗಳಿದೆ. ಇದಕ್ಕೆಲ್ಲ ಕಾರಣ ಎಷ್ಟೇ ವೀಕ್ ಮಸಲ್ ಇರುವಂತದ್ದು ಅಥವಾ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀನಿ ನಾನು. ಈಗಿನ ಕಾಲದಲ್ಲಿ ನಾವು ತಿನ್ನುವಂತಹ ಕೆಮಿಕಲ್ ಭರಿತ ಫುಡ್ಗಳು, ಆ ಫುಡ್ ಅಲ್ಲಿ ನಮ್ಗೆ ಅಷ್ಟೊಂದು ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ. ಸೊ ಅದು ಕೂಡ ಒಂದು ಕಾರಣ. ಮೈನ್ ಥಿಂಗ್ ಡಿಹೈಡ್ರೇಷನ್. ಸೊ ನಮ್ಗೆ ಡಿಹೈಡ್ರೇಷನ್ ಆದಾಗ ಕೂಡ ಬಾಡಿಲಿ ಡಿಸ್ಕ್ ಸಮಸ್ಯೆಗಳು ಬರುತ್ತೆ. ಸೊ ನಾನೀಗ ಫಸ್ಟ್ ಇದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ವಾಟ್ ಈಸ್ ಡಿಸ್ಕ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಅದು ಹೇಗೆ ಕೆಲಸ ಮಾಡತ್ತೆ ಅಂತ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕ್ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸ್ಪೈನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ತಿಳ್ಕೊಳ್ಳೋಣ.